ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರೆಕ್ಟಾಗಿ ಈಗ 5:45 ಆಗೈತಿ. 5:15 ಇದ್ದೀವಿ, ಯಾಕಂದ್ರೆ ಇವತ್ತು ಹೈದರಾಬಾದ್ ಕರ್ನಾಟಕ ಧ್ವಜಾರೋಹಣ ಇತ್ತು. ಹೀಗಾಗಿ ಹುಡುಗರು ಬೆಳಿಗ್ಗೆ ಸ್ಕೂಲ್ಗೆ ಹೋಗಬೇಕಾಗಿತ್ತು, ಜಲ್ದಿನೇ 7:45ಕ್ಕೆ ಹೋಗಬೇಕಾಗಿತ್ತು. ಈಗ 5:45 ಆಗೈತಿ. 1 ಗಂಟೆ ಒಳಗೆ ಅವ್ರಿಗೆ ಡಬ್ಬಿನೂ ಆಗಬೇಕು ಮತ್ತು ಚಹಾ ಬಿಸ್ಕಿಟ ಇಲ್ಲ ಅಂದ್ರೆ ಹಾಲು ಬಿಸ್ಕಿಟ ತಿಂದು ರೆಡಿಯಾಗಿ ಹೋಗ್ತಾರೆ. ಅಡುಗೆ ಜಲ್ದಿನೇ ಮಾಡ್ಬೇಕಂತ ಹೇಳಿ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿಕೊಂಡು ನಾನು ಅಡುಗೆ ಮನೆ ಒಂದೇ ಕ್ಲೀನ್ ಮಾಡ್ಕೊಳಕ್ತೀನಿ. ಆಮೇಲೆ ಹುಡುಗರಿಗೆ ಸ್ಕೂಲಿಗೆ ಕಳಿಸಿದಾದ್ಮೇಲೆ ಉಳಿದಿದ್ರು ಸ್ವಚ್ಛ ಮಾಡಿದ್ರೆ ಆಯ್ತು ಅಂತ ಹೇಳಿ, ಇಲ್ಲಾಂದ್ರೆ ಟೈಮ್ ಆಗಿಬಿಡ್ತೈತಿ. ಹಾಗೆ ಪಲ್ಯ ಮಾಡ್ಕೋತಾನೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡೇನ್ರಿ. ಈಗ ಚಹಾ ಕಿಡಾಕತ್ತೀನಿ. ಚಹಾ ಬಿಸ್ಕಿಟ್ ತಿಂದಾದ್ಮೇಲೆ ಅವರಿಗೆ ಚಪಾತಿ ಮಾಡಿ ಡಬ್ಬಿ ಕಟ್ಟಿದ್ನಂದ್ರೆ ಅವ್ರು ತಾವು ಸ್ಕೂಲಿಗೆ ರೆಡಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಕಪ್ ಚಹಾ ಕುಡಿಲಿಲ್ಲ ಅಂದ್ರೆ ನಾನು ಮೂಡೇ ಫ್ರೆಶ್ ಆಗಲ್ರಿ. ನಾನು ನಿದ್ದಿಗಣ್ದಾಗೆ ಇರ್ತೀನಿ. ಚಹಾ ಕುಡಿದ್ಮೇಲೆ ಆ್ಯಕ್ಟಿವ್ ಆಕೈತೆ ನೋಡ್ರಿ ಮನುಷ್ಯ. ಡಬ್ಬಿಗೇನು ಭಾಳ ಬೇಕಾಗಂಗಿಲ್ಲ, ಚಪಾತಿ 4 ಚಪಾತಿ ಆದ್ರೆ ಆಯಿತು. ಇಷ್ಟು ಜಲ್ದಿಯಾರು ಊಟ ಹೋಗಂಗಿಲ್ರಿ, ಇಲ್ಲ ಅಂದ್ರೆ ಲೇಟ್ ಆಗಿತ್ತಂದ್ರೆ ಊಟ ಮಾಡೇ ಹೋಗ್ತಿದ್ರು ಸ್ಕೂಲಿಗೆ. 6:30ಗೆ ಊಟ ಹೋಗಂಗಿಲ್ಲ ಅಂಥೇಳಿ ಚಹಾ ಬಿಸ್ಕಿಟ್ ತಿಂದು ಹೊಂಟಾರ. ಹಾಗೆ ರೀಸೆಂಟಾಗಿ ನನ್ನ ಚಾನಲ್ನೊಳಗೆ ಕೊಬ್ಬರಿ ಪಲ್ಯ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡೀನಿ. ಆ ವಿಡಿಯೋವನ್ನು ನೋಡ್ಬೇಕಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕೊಬ್ಬರಿ ಪಲ್ಯ ರೆಸಿಪಿಯನ್ನು ನೋಡ್ಬೋದು ನೀವು. ಅವ್ರ ಸ್ಕೂಲಿಗೆ ಹೋದ್ಮೇಲೆ ನಮ್ಮ ನೆಕ್ಸ್ಟ್ ಕೆಲಸ ಚಾಲು ನೋಡ್ರಿ. ಇವತ್ತು ಅಂಗಳ ಕಸ ಅದು ಸ್ವಲ್ಪ ಲೇಟ್ ಆಯಿತು. ಕಸ ಹುಡುಗಿ ನೀರು ಹೊಡೆದು ಕಟ್ಟಿ ಕಸ, ಅಂಗಳ ಕಸ ಮತ್ತು ಒಳಗಿನ ಕಸ ಹುಡುಗತನ ನಮಗೆ ಬರೋಬ್ಬರಿ ಒಂದು ಅರ್ಧ ತಾಸು ಬೇಕಾಕೈತೆ ನೋಡ್ರಿ. ರಂಗೋಲಿ ವಿಡಿಯೋನು ಅಪ್ಲೋಡ್ ಮಾಡೀನಿ. ಇವತ್ತು ಹಾಕಿರುವಂತಹ ರಂಗೋಲಿ ವಿಡಿಯೋವನ್ನು. ಇವತ್ತು ಮಂಗಳವಾರ ಐತಿ ಮತ್ತು ಹುಡುಗರು ಸ್ಕೂಲ್ನು ಹಾಫ್ ಡೇ ಅದ ರೀ. ದೊಡ್ಡವ್ರದ್ದು ಜಲ್ದಿ ಇತ್ತು ಫ್ಲ್ಯಾಗ್ ಹಾಸ್ಟಿಂಗ್ ಸಲುವಾಗಿ. ಕಲ್ಯಾಣ ಕರ್ನಾಟಕದ ಇವತ್ತು ದಿನಾಚರಣೆ ಐತಿ. ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿ ಮಧ್ಯಾಹ್ನ ತನಕ ಸ್ಕೂಲ್ ತಗೋತಾರ. ಅದಾದಮೇಲೆ 1:30ಯಿಂದ ಸ್ಕೂಲ್ ಸೂಟಿ ಮಾಡ್ತಾರೆ. ದರ ವರ್ಷನೂ ಸೂಟಿ ಇರ್ತಿತ್ತು, ಈ ಸರ್ತಿ ಹಾಫ್ ಡೇ ಮಾಡ್ಯಾರ. ರಂಗೋಲಿ ಡಿಸೈನ್ಸ್ ನಾನು ಹಾಕಿದ್ದು ಹೆಂಗೆ ಅನ್ನಿಸ್ತಾವಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಯಾಕಂದರೆ ನೆಕ್ಸ್ಟ್ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಸಪ್ರೇಟಾಗಿ ರಂಗೋಲಿ ವಿಡಿಯೋಸ್ಗಳನ್ನು ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಕಮೆಂಟ್ಸ್ ಮೇಲೆ ನನ್ನ ಮುಂದಿನ ವಿಡಿಯೋಸ್ಗಳು ಡಿಪೆಂಡ್ ಆಗ್ತಾವೆ. ಪೂರ್ತಿ ಹಾಕೋದು ತೋರಿಸಿಲ್ಲ, ಯಾಕಂದ್ರೆ ಲೆಂಗ್ದಿ ಆಗಿಬಿಡ್ತೈತಿ. ಸಪ್ರೇಟಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೀವು ನೋಡ್ಬೋದು. ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಬರಾಕ್ತೈತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋವನ್ನು ನೋಡ್ಬೋದು. ಎಲ್ಲ ಕೆಲಸ ಮುಗಿಸಿದಾದ್ಮೇಲೆ ಬ್ಯಾಳಿ ಸಾರು ಮತ್ತು ಚೌಳಿಕಾಯಿ ಪಲ್ಯ ಮಾಡಿದ್ವಿ. ಇವತ್ತು 2 ಐಟಮ್ಸ್ ಅದ ನೋಡ್ರಿ. ಇವತ್ತು ಚಟ್ನಿ ಕೋಸಂಬರಿ ಏನೂ ಮಾಡಿಲ್ಲ. ಹಾಗೆ ಹಿಂಡಿಗೆ ಅಂಥೇಳಿ ಶೇಂಗಾ ಹುರಿದಿಟ್ಟೈತಿ. ಇಷ್ಟೆಲ್ಲ ಮಾಡೋತನ ಊಟಕ್ಕೆ ಟೈಮ್ ಆಯಿತು. ಹಾಗೆ ನಮ್ಮ ಮಾವಾರ ಅತ್ತಿಗೆ ಊಟಕ್ಕೆ ಮುಂದಿನ ವಿಡಿಯೋಸ್ಗಳ ಒಳಗೆ ಯಾವುದಾದ್ರೂ ಒಂದು ಲಾಗ್ನಲ್ಲಿ ರೊಟ್ಟಿ ರೆಸಿಪಿಯನ್ನು ಕೂಡ ತೋರಿಸ್ತೀನಿ. ಯಾವ ರೀತಿ ನಮ್ಮ ಮನ್ಯಾಗ ಡೈಲಿ ರೊಟ್ಟಿ ಮಾಡ್ತೀವಿ ಅಂಥೇಳಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ.
ಮತ್ತು ಈ ಉತ್ತರ ಕರ್ನಾಟಕದವರಿಗೆ ರೊಟ್ಟಿ ಮಾಡೋದೇನು ಸ್ಪೆಷಲ್ ಅಲ್ರಿ, ಯಾಕಂದರೆ ಡೈಲಿ ಅದನ್ನೇ ಮಾಡ್ತಿರ್ತೀವಿ. ಇನ್ನೇನು ಬೇರೆ ಡಿಸ್ಟಿಕ್ದವ್ರಿಗೆ ಮತ್ತು ಬಿಗಿನರ್ಸ್ಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಲಟ್ಟಿಸಿ ಯಾವ ರೀತಿ ರೊಟ್ಟಿ ಮಾಡ್ಬೋದು, ಬಡಿಲಾರ್ದೇ ಸ್ವಲ್ಪ ಬಡಿಯೋದು ಸ್ವಲ್ಪ ಲಟ್ಸೋದಿರ್ತೈತಿ, ಅದನ್ನು ಯಾವ ರೀತಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಸ್ಗಳೊಳಗೆ ತೋರಿಸ್ತೀನಿ ನಿಮಗೆ. ಕೆಳಗಿನ ಕೆಲಸ ಜಲ್ದಿ ಮುಗ್ದದಂಥೇಳಿ ಈಗ ಬೆಡ್ರೂಮ್ ಸ್ವಚ್ಛ ಮಾಡಕ್ಕೆ ಬಂದೀನಿ. ಬೆಡ್ಶೀಟ್ ತೆಗೆದು ಬೇರೆದು ಹಾಕೋಕ್ಕಿಂತಲೂ ಮುಂಚೆನೇ ನಾನು ಯಾವಾಗ್ಲೂ ಈ ರೀತಿ ರೂಮ್ ಕ್ಲೀನ್ ಮಾಡ್ಕೋತೀನಿ. ಕಾರ್ನರ್ ಒಳಗೂ ಕೂಡ ಹಾಸಿಗೆ ಮಡಚಿಟ್ಟಿದ್ವಿ, ಅದ್ರ ಮೇಲೂ ಒಗಿಬೇಕಾಗಿದ್ದು ಒಂದು ಬೆಡ್ಶೀಟ್ ಹಾಕಿಟ್ಟಿನಿ, ಯಾಕಂದ್ರೆ ಧೂಳು ಬೀಳಬಾರ್ದು ಅಂತ ಹೇಳಿ. ಅದೇ ರೀತಿಯಾಗಿ ಬೆಡ್ ಮೇಲಿನ ಬೆಡ್ಶೀಟ್ನೂ ಕೂಡ ಒಗೆಯೋದೇ ಐತಿ. ನಿನ್ನೆ ಹಾಲ್ ಕ್ಲೀನ್ ಆಗಿದ್ರಿ, ನಿನ್ನೆ ವಿಡಿಯೋನ ನೋಡಿರ್ಬೇಕು ನೀವು. ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋವನ್ನು ನೋಡ್ಬೋದು. ಹಾಗೆ ನಮ್ಮ ರೂಮ್ ಸ್ವಲ್ಪ ಸಣ್ಣದೈತ್ರಿ, ಹಿಂಗಾಗಿ ಪಲಂಗ ಸರ್ಸಾಡಕ್ಕೆ ಬರೋಂಗಿಲ್ಲ, ಫಿಕ್ಸ್ ಮಾಡಿ ಇಟ್ಬಿಟ್ಟೈತೆ. ಅದನ್ನು ಸರ್ಸಾಡಕ್ಕೆ ಹೋದರೆ ಅಡ್ಜಸ್ಟ್ ಆಗಲ್ಲ. ಯಾವಾಗ ಒಗಿಲಾಕ ತೊಗೋತೀವಲ್ಲ ಬೆಡ್ಶೀಟ್, ಆ ಟೈಮ್ನಾಗ ನಾ ಕಿಟಕಿ ಮತ್ತು ಫ್ಯಾನ್ ರೂಮಿಂದ ಏನಾರು ಜಾಡ್ಸಿತ್ತಂದ್ರೆ ಜಾಡಿಸಿ ಒಗಿಲಾಕ ತೊಗೊಂಡ್ಬಿಡ್ತೀನಿ ರೀ. ನಿನ್ನೆ ಹಾಲ್ನು ಕ್ಲೀನ್ ಆಗೈತಿ, ಇವತ್ತು ಬೆಡ್ರೂಮ್ ಆಯಿತು, ಇನ್ನೊಂದು ರೂಮ್ ಐತಿ, ಅದು ಇನ್ನೊಂದು ಟೈಮ್ ನೋಡಿಕೊಂಡು ಕ್ಲೀನ್ ಮಾಡ್ತೀನಿ ರೀ. ಇಷ್ಟು ಮಾಡುವಷ್ಟಿಗೆ ಬಂದೇ ಬಿಡ್ತು ನೋಡ್ರಿ ನಮ್ಮ ಮನೆಯವ್ರ ಫೋನ್. ಊಟಕ್ಕೆ ಕೊಡ್ಬಾ ಅಂಥೇಳಿ ಮತ್ತು ಅವ್ರಿಗೆ ಊಟಕ್ಕೆ ಕೊಟ್ಟು ಕೆಳಗಿಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಕಬೋರ್ಡ್, ಅದನ್ನು ಕ್ಲೀನ್ ಮಾಡ್ಬೇಕು ಅಂದ್ಕೊಂಡೀನಿ. ಅವ್ರು ಊಟ ಮಾಡಾಕ್ತಾರ, ಅವ್ರದ್ದು ಮುಗಿದಾದ್ಮೇಲೆ ನಾನು ಚಾಲು ಮಾಡ್ಕೋತೀನಿ. ಅಡುಗೆ ಮನ್ಯಾಗ ಇವೆಲ್ಲ ಕಬೋರ್ಡ್ ಭಾಳ ಜಿಗಿ ಜಿಗಿ ಆಗ್ತಾವೆ ನೋಡ್ರಿ, ಎಣ್ಣೆದು ಹವಾ ಬಡ್ದು. ಎಕ್ಸಿಸ್ಟ್ರಾ ಹಾಕಿವಿ ಅಂದ್ರೂ ಸ್ವಲ್ಪ ಜಿಗಿ ಜಿಗಿ ಆಗಿರ್ತಾವೆ, ಮೊದಲಿನಕ್ಕಿಂತಲೂ ಭಾಳ ಕಡಿಮೆ. ಇವು ಡೈಲಿ ರೊಟೀನ್ ಬಿಟ್ಟು ಎಕ್ಸ್ಟ್ರಾ ಕೆಲಸಗಳು ನಮ್ಮ ಕೆಲಸ ಕಡಿಮೆ ಇದ್ದಾಗೆ ಮಾಡ್ಕೋಬೇಕ್ರಿ. ಎಲ್ಲ ಒಮ್ಮೆ ಅಂದ್ರೆ ಆಗಂಗಿಲ್ಲ. ನಮ್ಮ ಕೆಲಸ ಮನೆ ಕೆಲಸ ಕಡಿಮೆ ಇದ್ದಾಗ ಇವು ಕೂರ್ದು ಮಾಡ್ಕೋಬೇಕು ನೋಡ್ರಿ. ಇವತ್ತು ನಮ್ಮ ಮನೆಯವ್ರದ್ದು ನಾಷ್ಟಾದ ಕೆಲಸನೂ ಕಡಿಮೆ ಇತ್ತು, ನಾಷ್ಟ ಏನು ಮಾಡೋಕ್ಕೆ ಹೇಳಿಲ್ಲ, ಹೀಗಾಗಿ ಜಲ್ದಿ ಮುಗೀತು. ಮತ್ತು ಬೆಳಿಗ್ಗೆನೂ 5:30ಗೆ ಎದ್ದೈತಲ್ರಿ ಇವತ್ತು ಹುಡುಗರ ಸಲುವಾಗಿ, ಹೀಗಾಗಿ ಅಡುಗೆ ಕೆಲಸನೂ ಸ್ವಲ್ಪ ಜಲ್ದಿ ಮುಗೀತು. ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡ್ರಾಯ್ತು ಅಂಥೇಳಿ ಈ ಕಬೋರ್ಡ್ನು ಕ್ಲೀನ್ ಆಯಿತು, ಮ್ಯಾಲಿನ ಬೆಡ್ರೂಮ್ನು ಕ್ಲೀನ್ ಆಯ್ತು ನೋಡ್ರಿ. ಆಲ್ಮೋಸ್ಟ್ ಕಬೋರ್ಡ್ದು ಡೋರ್ ಅಷ್ಟೇ ಈಗ ಕ್ಲೀನ್ ಮಾಡ್ಕೊಂಡೀನಿ. ವಿಡಿಯೋ ಚಾಲು ಮಾಡೋಕ್ಕಿಂತ ಮುಂಚೆನೇ ಒಳಗಿಂದೆಲ್ಲ ಒಣ ಅರ್ಬಿಲೆ ಒರೆಸ್ಕೊಂಡೀನಿ ರೀ. ಡಬ್ಬಿಗಳು ಜೋಡಿಸಿಟ್ಟಿನಿ. ಇದಾದಮೇಲೆ ಈಗ ನೆಕ್ಸ್ಟ್ ಮತ್ತು ಹಸಿ ಅರ್ಬಿಲೆ ಎಲ್ಲ ಒಳಗಿಂದೆಲ್ಲ ಒರೆಸ್ಕೋತೀನಿ ರೀ. ಒಮ್ಮೆ ಹಸಿ ಅರ್ಬಿಲೆ ಒರೆಸ್ಕೊಂಡ್ವಿ ಅಂತಂದ್ರೆ ಧೂಳೆಲ್ಲ ಮೆತ್ತು ಬಿಡ್ತೈತಿ ಹಸಿ ಅರ್ಬಿಗೆ, ಹೀಗಾಗಿ ಕ್ಲೀನ್ ಆಗಂಗಿಲ್ಲ, ರಾಡಿ ರಾಡಿ ಆದಂಗೆ ಆಗ್ತೈತಿ. ಮೊದಲಿಗೆ ಒಂದು ಸರ್ತಿ ಒಣ ಅರ್ಬಿಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಹಸಿ ಬಟ್ಟಿಲೆ ಇಲ್ಲಾಂದ್ರೆ ಸಾಬೂನು ಪುಡಿ ನೀರಿನಾಗ ಎದ್ದೆದ್ದು ಒರೆಸ್ಕೊಂಡ್ರೆ ಫುಲ್ ಕ್ಲೀನ್ ಆಗಿಬಿಡ್ತೈತಿ ನೋಡ್ರಿ.
ಈ ರೀತಿ ಅಡುಗೆ ಮನೆಯಾಗಿನ ಕೆಲಸಗಳು ಒಮ್ಮೆ ಮಾಡೋಕ್ಕಿಂತಲೂ ಡೈಲಿ ಒಂದೊಂದು ಮಾಡ್ಕೊಂಡ್ರೆ ನಮಗೂ ಹಗುರ ಆಕೈತಿ. ಒಮ್ಮೆ ಅಂದ್ರೆ ತಿಕ್ಕೋದು ಆಗಂಗಿಲ್ಲ ರೀ, ಕೈಯೆಲ್ಲ ಬ್ಯಾನ್ ಆಗಿಬಿಡ್ತಾವು. ಹಾಗೆ ಅದ್ರ ಜೊತೆಗೆ ಬಾಜು ಗ್ಲಾಸ್ ಮೇಲೆ ಸಾಮಾನುಗಳು ಇಟ್ಟಿವು ನೋಡ್ರಿ, ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಒಮ್ಮೆ ಆಗಿಬಿಡ್ತೈತಿ ಎಲ್ಲ ಕೆಲಸ. ನೋಡ್ರಿ ಈ ರೀತಿಯಾಗಿ ಕಬೋರ್ಡ್ ಫುಲ್ ಕ್ಲೀನ್ ಆಗೈತಿ. ಕೆಳಗಿನ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ ರೀ. ನನ್ನ ಹೈಟಿಗೆ ಬರೋಬ್ಬರಿ ಐತಿ, ಕೈಗೆ ಸಿಗ್ತೈತಿ. ಮ್ಯಾಲಿನ ಗ್ಲಾಸ್ ಮಾತ್ರ ನನಗೆ ಕೈ ಸಿಗಂಗಿಲ್ಲ ನೋಡ್ರಿ. ಅದಕ್ಕೆ ನಮ್ಮ ತಂಗಿ ನನ್ಕಿನ ಎತ್ತರದಾಳ, ಇದೊಂದು ವರ್ಷ ಬಿಡುವ ಅಂಥೇಳಿ ಹಚ್ಚಿನಕಿ ಕೆಲಸ. 2 ಗ್ಲಾಸ್ ಒರೆಸ್ಕೊಂಡಾದ್ಮೇಲೆ ಜಾಗದ ಮೇಲೆ ಎಲ್ಲ ಡಬ್ಬಿಗಳು ಇಟ್ವಿ ಅಂದ್ರೆ ಪೂರ್ತಿ ಕೆಲಸ ಮುಗ್ದಂಗೆ ಆಯ್ತು ನೋಡ್ರಿ. ಇವತ್ತಿಂದ ಎಕ್ಸ್ಟ್ರಾ ಕೆಲಸನೂ ಆಯಿತು. ಇದಿಷ್ಟು ಕೆಲಸ ಮುಗಿಯೋಷ್ಟಿಗೆ ನಮ್ಮ ಕಾಕ ಚಿಕ್ಕಮ್ಮ ಬಂದರಿ. ಅವ್ರ ಜೊತೆ ಒಂದಿಷ್ಟು ಕುಂತ್ವಿ, ಒಂದು ತಾಸು ಕುಂತು ಮಾತು ಹೇಳಿದ್ವಿ. ಇವ್ರು ನಮ್ಮ ಸಣ್ಣ ಕಾಕ ರೀ. ಟೋಟಲಿ ನಮ್ಮಪ್ಪಾರು 4 ಜನ ಅದಾರ, ಅದ್ರೊಳಗೆ 4ನೇದವ್ರು ಇವ್ರು ನಮ್ಮ ಚಿಕ್ಕಮ್ಮ ರೀ. ಊಟ ಮಾಡ್ರಿ ಅಂದ್ರೆ ಮಾಡಲಿಲ್ಲ ರೀ, ಬರೀ ಮಜ್ಜಿಗೆ ಅಷ್ಟೇ ಕುಡಿದು ಹೋದರು. ಮನೆ ಮುಂದೆ ಮತ್ತು ಸೈಡಿಗೆ ಸೀತಾಫಲ ಗಿಡ ಅದಾವೆ ನೋಡ್ರಿ. ಎಲ್ಲ ಗಿಡಗಳನ್ನು ಒಮ್ಮೆ ತೋರಿಸ್ತೀನಿ. ಈಗ ಸೀತಾಫಲ ಗಿಡದಾಗ ಹಣ್ಣು ಭಾಳ ಆಗಿಬಿಟ್ಟಾವು, ಇನ್ನು ದೊಡ್ಡನೂ ಆಗ್ಯಾವು. ಒಜ್ಜಿಗೆ ಬಿದ್ದಿದ್ದಾವೆ ಅಂಥೇಳಿ ತೆಗಿಲಕತ್ತೀವಿ. ಬಿದ್ದೆ ಹಾಳಾಗಿಬಿಡ್ತಾವಿಲ್ಲ ಅಂದ್ರೆ. ಮತ್ತು ಮೊದಲು ಸಣ್ಣ ಗಿಡ ಇತ್ತು, ಕೈಗೆಲ್ಲ ನಿಲುಕ್ತಿದ್ವು. ಈಗ ಭಾಳ ಎತ್ತರ ಆಗೈತಿ. ಹಿಂಗಾಗಿ ಹಣ್ಣು ತೆಗಿಯೋದು ಸರ್ಕಸ್ ನಡ್ದೈತೆ ನೋಡ್ರಿ ಬಡಗಿಯಿಂದ. ಇನ್ನೂ ಭಾಳ ಅದಾವ್ರಿ ಹಣ್ಣುಗಳು, ಇನ್ನು ಸಣ್ಣ ಸಣ್ಣ ಅದಾವು. ದೊಡ್ಡ ಯಾವ್ದಾವು ಅಷ್ಟೇ ತೆಗಿಲಕತ್ತಾರ ಈ ಗಿಡದಾಗಿನೂ. ನಮ್ಮ ಕಾಕ ಚಿಕ್ಕಮ್ಮ ಹೋದ್ರು, ಅವ್ರಿಗೆ ಕಳ್ಸಕ್ಕೆ ಹೊರಗೆ ಬಂದಿದ್ವಿ. ಹಂಗೆ ಇನ್ನು ಸೀತಾಫಲ ಕಡಿದ್ರಾಯ್ತಂತ ನಮ್ಮ ಮಾಮ ರಂಗ ತೆಗಿಲಕತ್ತಾರ. ಈಗ ಹುಡುಗರು ಬಂದ್ರೆ ನೋಡ್ರಿ, ಟೈಮ್ ಆಗೈತಿ 1:15 ಆಗೈತಿ. ಅವರು ಸ್ಕೂಲಿಂದ ಬಂದೇ ಬಿಟ್ರು. ಅವರು ಹಣ್ಣು ಹರಿಲಾಕೆ ನಿಂತಾರ ನೋಡ್ರಿ ಬರನೇ. ಇನ್ನೊಂದು ನೋಡ್ರಿ, ನಮ್ಮ ಮಾವಿನ ಗಿಡದಾಗ ಸೀಸನ್ ಮಾವಿನಕಾಯಿ ಬೆಳೆದಾವು. ಒಂದು 10-20 ಕಾಯಿ ಅದಾವು, ಆದ್ರೆ ಭಾಳ ಮ್ಯಾಲದಾವು. ಒಂದು 7-8 ಕಾಯಿ ಅಷ್ಟೇ ಸಿಕ್ಕು. ಅದು ದೊಡ್ಡನೇ ಅದಾವೆ ನೋಡ್ರಿ. ಸೀಸನ್ ಮಾವಿನಕಾಯಿ ಆಗ್ಯಾವ ನಮ್ಮ ಗಿಡದಾಗ. ನಮ್ಮ ಮನ್ಯಾಗ ಬೆಳೆದಿದ್ದು ಹಣ್ಣು ನೋಡ್ರಿ.
ನಮ್ಮ ಗಿಡದಾಗಿನ ಸೀತಾಫಲ ಮತ್ತು ಮಾವಿನಕಾಯಿ ಇನ್ನೂ ಭಾಳ ಅದಾವ್ರಿ. ಸೀತಾಫಲ ದೊಡ್ಡ ದೊಡ್ಡ ಆಗನ ಹಾಗೆ ಹರಿತಿರ್ತೀವಿ ಮೇಲೆ ಮೇಲೆ. ಏನಿಲ್ಲ ಅಂದರೂ ಒಂದು ಗಿಡದಾಗ ಒಂದು 70-80 ಹಣ್ಣು ಅದಾವು. ಇನ್ನು ಬ್ಯಾಕ್ ಸೈಡು ಗಿಡ ಅದಾವ್ರಿ 2-3, ಅಲ್ಲಿ ಸ್ವಲ್ಪ ಅದಾವು ಗಿಡ ಸಣ್ಣ ಅದಾವು. ಇನ್ನೊಂದು 2 ದಿವಸನಾಗ ಎಲ್ಲ ಗಿಡದ್ದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಹೂವಿನ ಗಿಡ ಅದಾವು, ಚಿಕ್ಕು ಹಣ್ಣಿನ ಗಿಡ ಐತ್ರಿ, ಮತ್ತು ತೆಂಗಿನ ಗಿಡ ಐತಿ. ಎಲ್ಲ ಗಿಡಗಳನ್ನು ನಿಮಗೆ ತೋರಿಸ್ತೀನಿ. ಈಗ ಮಧ್ಯಾಹ್ನ ಊಟ ನಡೆದೈತಿ ನೋಡ್ರಿ ಎಲ್ಲರದು. 1:15 ಸ್ಕೂಲ್ ಬಿಟ್ಟೈತಿ, 1:45 ಹಂಗೆ ಬಂದರು. 2 ಆಗೈತಿ ಈಗ ಟೈಮ್. ಎಲ್ಲರದು ಒಮ್ಮೆ ಊಟ ನಡೆದೈತಿ. ನಮ್ಮ ಕಾಕ ಚಿಕ್ಕಮ್ಮದು ಬಂದಿದ್ದಕ್ಕೆ ನೆಲ ಒರ್ಸೋದು ಆಗಲಿಲ್ಲ, ಹಣ್ಣಿಂದ ಹರಿಯೋದು ಆಯಿತು ಪ್ರೋಗ್ರಾಮ. ಹೀಗಾಗಿ ಈಗ ನೆಲ ಒರ್ಸಾಕತ್ತೀನಿ ನೋಡ್ರಿ. 2:30-3 ಆಗೈತೆ ಹಂಗೆ. ಇದ್ರ ಜೊತೆಗೆ ನಾನು ರಂಗೋಲಿ ವಿಡಿಯೋಸ್ಗಳನ್ನು ಮತ್ತು ಶಾರ್ಟ್ಸ್ಗಳನ್ನು ಹಾಗೆ ಸ್ನ್ಯಾಕ್ಸ್ ಐಟಮ್ಸ್ಗಳನ್ನು ಮಾಡಿದ್ದು ಎಲ್ಲ ವಿಡಿಯೋಸ್ಗಳನ್ನು ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಎಲ್ಲ ವಿಡಿಯೋಸ್ಗಳನ್ನು ನೋಡ್ಬೇಕಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈಗ ಸಂಜೆ 6:30-7 ಆಗೈತೆ ರೀ. ಹುಡುಗರನ್ನ ಕರ್ಕೊಂಡು ಹೊರಗೆ ಹೊಂಟೀವಿ ನೋಡ್ರಿ. ಅವ್ರ ಸಲುವಾಗಿ ಹೊಂಟೀವಿ. ಪಾನಿಪುರಿ ಅದು ತಿಂತೀನಂದ್ರು. ಹೀಗಾಗಿ ಭಾಳ ದಿವಸ ಆಗಿತ್ತು ಹುಡುಗರಿಗೆ ಕರ್ಕೊಂಡು ಹೋಗ್ಲಾರ್ದೆ ಕರ್ಕೊಂಡು ಹೊಂಟೀವಿ. ಹಾಗೆ ನಮ್ಮದು ಸ್ವಲ್ಪ ಕೆಲಸ ಅದಾವು, ಸಾಮಾನು ತರೋದಿತ್ತು. ಹೀಗಾಗಿ ಇಷ್ಟರು ಕೂಡ ಹೊಂಟೀವಿ ನೋಡ್ರಿ. ಆಯಿತು. ನಮ್ಮ ಕಾಕ ಚಿಕ್ಕಮ್ಮನೂ ಬಂದಿದ್ದರು, ಹಣ್ಣು ಹೊರೆಯೋದಾಯಿತು, ಭಾಳ ಕೆಲಸ ಅದು ನೋಡ್ರಿ ಇವತ್ತೆಲ್ಲ. ವಿಡಿಯೋನೂ ಸ್ವಲ್ಪ ಲೆಂಗ್ದಿ ಆಯ್ತು. ಇದ್ರ ಸಲುವಾಗಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.